ಒಂದು ಪ್ರಿಯಾ ಯಾದವ್ ಅಂತ ಹೇಳಿ ಒಂದು ಸಿಂಗರ್, ಅವ್ರು ಆಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ. ಬಟ್ ಈ ಫಿಲ್ಮ್ ಅಲ್ಲಿ ಒಂದು ಒಳ್ಳೆ ಸಾಂಗ್ ಹಾಡಿದ್ದಾರೆ, ಆಟಮ್ ಸಾಂಗ್. ಸೊ ಅವ್ರು ಕೂಡ ಒಳ್ಳೆ ಸಾಂಗ್ ಹಾಡಿದ್ದಾರೆ ಇದರಲ್ಲಿ. ಮತ್ತೆ ಅನ್ನೋದು ಬಟ್ ಮೇಡಮ್ ರಾಜೇಶ್ ಕಿಶನ್ ಸರ್, ಸೊ ಇದೆಲ್ಲ ಒಳ್ಳೆ ಸಹಕಾರ ಸಿಕ್ತು. ಯಾರು ಹೊಸ ಸಿಂಗರ್, ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ನೆಗ್ಲಿಜೆನ್ಸಿಂದ ಏನೂ ಇದು ಮಾಡಿಲ್ಲ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡೋದು. ಸೊ ಇಡೀ ತಂಡಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಟೆಕ್ನಿಷಿಯನ್ ಇಂದ ಹಿಡಿದು, ಹಾಗೆ ನಮ್ಮ ಹರೀಶ್ ಸರ್ ಎಡಿಟರ್, ಎಲ್ಲ ನಮ್ಮ ಪೂರ್ತಿ ತಂಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ವರ್ಕ್ ಮಾಡಲಿಕ್ಕೆ ಒಂದು ಒಳ್ಳೆ ಅನುಭವ ಸಿಕ್ತು, ತುಂಬಾ ಖುಷಿ ಆಯಿತು ಅಂತ ಹೇಳಿ. ಎಲ್ಲೂ ತೊಂದರೆ ಕೊಡದೆ ಸರಾಗವಾಗಿ ಅವರು ಎಲ್ಲೂ ನನಗೆ ಚಿತ್ರೀಕರಣ ನಿಲ್ಲಿಸೋದಕ್ಕೆ ಬಿಟ್ಟಿಲ್ಲ. ಎಷ್ಟೇ ತೊಂದರೆ ಬಂದಾಗೂ ಸಹಕರಿಸಿದ್ದಾರೆ. ಹಾಗಾಗಿ ನಮ್ಮ ಸಿನಿಮಾ ಎಲ್ಲೂ ಬ್ರೇಕ್ ಇಲ್ದಿರೇ ಅಟ್ ಎ ಟೈಮ್ ಶುರು ಮಾಡಿದ್ದು ನಾವು ಎಂಡ್ ಮಾಡೋ ತನಕ ಎಲ್ಲೂ ನಿಲ್ಲಿಸದೆ ಸಿನಿಮಾ ಮುಗಿಸಿದ್ದೀವಿ ಅಂದರೆ ಇದು ನನ್ನ ಜೀವನದಲ್ಲಿ ಇದು ಮೊದಲನೇ ನನ್ನ ಒಂದು ಅನುಭವ. ಇದು ನನಗೆ ನಮ್ಮ ಸಿನಿಮಾ ರಂಗದ ಒಂದು ನನಗೆ ಶಕ್ತಿ ತುಂಬಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಅಂತ ನನ್ನನ್ನು ಈ ವೇದಿಕೆಗೆ ಕರ್ಕೊಂಡ್ಬಂದಿದ್ದಾರೆ. 12 ವರ್ಷಗಳ ನಂತರ ನಾನೀಗೇನು ಬಂದಿದ್ದೇನೆ, 12 ವರ್ಷದ ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೇವೆ. ಯಾವ ರೀತಿಯ ವ್ಯತ್ಯಾಸ? ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇವತ್ತು. ಪಾಪ ಸಾಲುವೋ ಸೋಲುವೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾ ಮಾಡಿ ಮೊದಲನೇ ಪ್ರತಿ ಹೊರಗೆ ತಂದ ಮೇಲೆ ಅದು ರಿಲೀಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅಂತಕ್ಕಂಥದ್ದು ಬಹುಶಃ ಹಲವಾರು ಪ್ರೊಡ್ಯೂಸರ್ಗಳ ಪರಿಸ್ಥಿತಿಗಳೇನಿದೆ ಅದನ್ನು ನಾನೇನು 12 ವರ್ಷ ಗ್ಯಾಪ್ ಇದ್ರೂ ಅದರ ಅನುಭವ ಇದೆ ನನಗಿನ್ನು. ಇಂಥ ಒಂದು ಪರಿಸ್ಥಿತಿನಲ್ಲಿ ಸಣ್ಣ ಪುಟ್ಟ ನಿರ್ಮಾಪಕರುಗಳು ಇಲ್ಲ ಒಂದು 5-6 ಜನ ಸ್ನೇಹಿತರುಗಳೆಲ್ಲ ಸೇರಿ ಈ ಥರ ಕಷ್ಟಪಟ್ಟು ಒಂದು ಚಿತ್ರ ನಿರ್ಮಾಣ ಮಾಡ್ತೀರಿ. ಆ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ ಹೋದರೆ ಹೊಸದಾಗಿ ಕಲಾವಿದರನ್ನ ನೀವು ಆಯ್ಕೆ ಮಾಡಿ ಸಿನಿಮಾ ಮಾಡಿದಾಗ ಆ ಚಿತ್ರ ಹಂಚಿಕೆ ಮಾಡ್ತಕ್ಕಂಥ ಹಂಚಿಕೆದಾರ ಮತ್ತೆ ಚಿತ್ರ ಬಿಡುಗಡೆ ಮಾಡಲಿಕ್ಕೆ ನೀನೊಂದು 50 ಲಕ್ಷನ 1 ಕೋಟಿನ ಇಲ್ಲಿ ದುಡ್ಡು ತಗೊಂಬ ಅಂತ ಹೇಳ್ತಾರೆ.